ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಚುನಾವಣೆಯನ್ನ ನಾನು ಖುದ್ದು ಪ್ರಚಾರ ಮಾಡಿರ್ತಕ್ಕಂಥದ್ದಲ್ಲ. ಈ ಚುನಾವಣೆಯ ಜವಾಬ್ದಾರಿಯನ್ನ ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಎರಡು ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ. ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು. ಒಂದು ನಾನು ಸಣ್ಣದಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ, ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ. ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ, ಹಲವಾರು ವರ್ಷಗಳ ಸಮಸ್ಯೆಗಳು ಮತ್ತು ಈ ಜನತೆ ಈ ಭಾಗದಲ್ಲಿ, ನನಗೆ ಚನ್ನಪಟ್ಟಣ ಕ್ಷೇತ್ರ ಒಂದೇ ಅಲ್ಲ, ನಾನು ಕಳೆದ 15-17 ವರ್ಷಗಳಲ್ಲಿ ಇಡೀ ರಾಜ್ಯವೇ ನನ್ನ ಕ್ಷೇತ್ರ. ನನಗೆ ಬರೀ ನನ್ನ ಚುನಾವಣೆ ನಿಲ್ತಕ್ಕಂಥ ಕ್ಷೇತ್ರ ಒಂದು ನನ್ನ ಕರ್ಮಭೂಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯವೇ ನನ್ನ ಕರ್ಮಭೂಮಿ. ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸಮಸ್ಯೆ ಇದ್ದರು ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ. ಗೆದ್ದಿರೋ ಪಕ್ಷದ ಕಾರ್ಯಕರ್ತರು ಕೂತು ತೀರ್ಮಾನ ಮಾಡ್ತಾರೆ. ಸರ್, 2 ಡಿಜಿಟ್ ದಾಟ್ತೀವಿ ಇನ್ಕ್ಲೂಡಿಂಗ್ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು ಕೂಡ CM DK ಶಿವಕುಮಾರ್ ಅವರು ಹೇಳಿದ್ರು. ಸರ್ ಹೇಳಿದರು, ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದು ನನಗೆ ದಾಂಪತ್ಯ ಮಂಡ್ಯದಲ್ಲೇ ಬಂದು ಮಾತನಾಡಿದರು. ಕುಮಾರಸ್ವಾಮಿಯವರು ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ, ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದರು. ನಾಳೆಯಿಂದ ಸೂರ್ಯ ಹುಟ್ಟತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೊಡ್ತಾರೋ ಇಲ್ಲ ಸೂರ್ಯ ಹುಟ್ಟಬೇಡ ಅಂತ ಹೇಳ್ತಾರೋ ಕಾದು ನೋಡೋಣ. ಸರ್, ಲಾಸ್ಟ್ ಟೈಮ್ ತಗೊಂಡ್ರೆ ಈ ಟೈಮು ಮೋದಿ ಅವರ ಹವಾ ಅಷ್ಟು ನಡೀಲಿಲ್ಲ ಅನ್ಸುತ್ತೆ ಸರ್. NDAಗೂ ಅಂತ ಇದು ಬಂದಿಲ್ಲ. ಇಲ್ಲ, ಅವರ ಶ್ರಮ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಮೋದಿಯವರ ಶ್ರಮ ಇವತ್ತು ಸುಮಾರು 206 ಸಭೆಗಳನ್ನು ಏನು ನಡೆಸಿದ್ದಾರೆ. ಏಕಾಂಗಿಯಾಗಿ ಅವರ ಹೋರಾಟ ಏನಿದೆ, ಅವರ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು NDA ಇವತ್ತು ಇಷ್ಟು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿರೋದು. ಎಕ್ಸಿಟ್ ಪೋಲ್ ರಿಪೋರ್ಟ್ ಸರ್ ಇನ್ನೂ ಜಾಸ್ತಿ ಕೊಟ್ಟಿದ್ರು ಸರ್ NDAಗೆ. ಆದರೆ ಅದೆಲ್ಲ ಇತ್ತು. 2 ದಿವಸಗಳ ಹಿಂದೆ ಎಕ್ಸಿಟ್ ಪೋಲ್ ರಿಸಲ್ಟು ನೀವೇ ಎಲ್ಲ ವಿಶ್ಲೇಷಣೆ ಮಾಡಿದ್ದೀರಿ. ಆದರೆ ಒಂದೊಂದು ಬಾರಿ ಎಕ್ಸಿಟ್ ಪೋಲ್ಗಳ ಒಂದು ಸಮೀಕ್ಷೆಗಳು ಸಹ ಕೆಲವು ಬಾರಿ ಸಣ್ಣ ಪುಟ್ಟ ಬದಲಾವಣೆಗಳೇ ಆಗ್ತಕ್ಕಂಥದ್ದು ಸಹಜ ಇದೆ. ಎಲ್ಲರೂ ಆಕ್ಯುರೇಟ್ 100% ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದು ನಾವೇನು ಹೇಳಲಿಕ್ಕಾಗೋದಿಲ್ಲ. ಆದರೆ ಸರ್ಕಾರ ರಚನೆ ಮಾಡೋಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಫಲಿತಾಂಶ ಅಂತೂ ಬಂದಿದೆ. ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಅವರು ಒಳ್ಳೆ ಲೀಡಿಂಗ್. ಡಾಕ್ಟರ್ ಮಂಜುನಾಥ್ ಅವರು ಚುನಾವಣೆಗೆ ನಿಂತಾಗ ನಮ್ಮ ಅಲ್ಲಿಯ ನಾಯಕರು ಹೇಳಿದರು, ಇವತ್ತು JDS ಪಕ್ಷವನ್ನು ಸಂಪೂರ್ಣ ಕುಮಾರಸ್ವಾಮಿಯವರು ಅವರ ವೈಯಕ್ತಿಕವಾದಂಥ ಲಾಭಕ್ಕೆ ಪಕ್ಷವನ್ನೇ ಮುಳುಗಿಸ್ಬಿಟ್ಟಿದ್ದಾರೆ. JDS ಕಾರ್ಯಕರ್ತರುಗಳಿಗೆ ನಿಮಗಿನ್ನ ರಕ್ಷಣೆ ಇಲ್ಲ, ನೀವೆಲ್ಲ ಬಂದ್ರಪ್ಪ ಅಂತ ಹೇಳಿ ಬಾಗಿಲು ತೆಗೆದಿದ್ದು ಗೊತ್ತು ನನಗೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿಕೆ ಕೊಟ್ಟಿದ್ದು ಡಾಕ್ಟರ್ ಮಂಜುನಾಥ್ ಅವರನ್ನು ಅರಕೆ ಕುರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪದವನ್ನು ಬಳಸಿದರು. ಆದರೆ ಇವತ್ತು ಯಾರು ಯಾವ ಒಂದು ರೀತಿಯಲ್ಲಿ ಅರಕೆ ಕುರಿಯಾಗಿದ್ದಾರೆ, ಪಕ್ಷದ ಬಾಗಿಲು ಯಾರದು ಮುಚ್ಚಿಸ್ತಕ್ಕಂಥ ಕೆಲಸ ನಾಡಿನ ಜನತೆ ಮಾಡಿದ್ದಾರೆ. ಇದೆಲ್ಲ ಈ ಫಲಿತಾಂಶದಲ್ಲಿ ಹೊರಹೊಮ್ಮಿದೆ. DK ಸುರೇಶ್ ಅವರು ಪಾರ್ಲಿಮೆಂಟಿಗೆ, ಅದು ಕಳೆದ ಬಾರಿ ಗೆಲ್ಲಲಿಕ್ಕೂ JDS ಕಾರಣ. DK ಸುರೇಶ್ ಅವರು ಗೆಲ್ಲಲಿಕ್ಕೆ ಕಳೆದ ಬಾರಿ. ಆದರೆ ಹಿಂದಿನ ಬಾರಿ 2014ರಲ್ಲಿ ನಾವು ಅಭ್ಯರ್ಥಿ ಹಾಕಿದ್ವು, BJPನೂ ಅಭ್ಯರ್ಥಿ ಹಾಕಿದ್ರು, ಕಾಂಗ್ರೆಸ್ಸು ಅಭ್ಯರ್ಥಿ ಹಾಕಿದ್ವು. ನಮ್ಮ 3 ಪಕ್ಷಗಳ ಮತದ ಒಡಕಿನಿಂದ ಆ ಚುನಾವಣೆ ಅವ್ರು ಗೆದ್ದಿದ್ರು. ಅದು JDS BJP ಒಂದಾಗಿ ಚುನಾವಣೆ ನಡೆದರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ದಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆ ಆ ಕ್ಷೇತ್ರದಲ್ಲಿ. 2 ಬಾರಿನೂ ಅವ್ರು ಗೆಲ್ಲಬೇಕಾದ್ರೆ ಒಂದಲ್ಲ ಒಂದು ರೀತಿಯಲ್ಲಿ JDS ಪಕ್ಷದ ಒಂದು ಸಹಕಾರವೇ ಅವ್ರು ಗೆಲ್ಲಕ್ಕೆ ಕಾರಣ. ಅದನ್ನು ಅವ್ರು ಮರ್ತರು. ನಾವು ಬೆಂಬಲ ಕೊಟ್ಟಿದ್ದು 2019ರಲ್ಲಿ. ನನ್ನ ಒಂದು ಮೂಲ ಭದ್ರಕೋಟೆ, ನನಗೆ ರಾಜಕೀಯ ಜನ್ಮ ಕೊಟ್ಟಂಥ ರಾಮನಗರ, ಆ ತಾಲೂಕನ್ನು ಅವ್ರು ಯಾವ ರೀತಿ ನಮಗೆ ಸಂಪೂರ್ಣ ನಾಶ ಮಾಡಬೇಕು ಅಂತ ಹೊರಟರು.
ನನ್ನ ಭದ್ರಕೋಟೆನ. ಇವತ್ತು ಅದೇ ಜನವೇ ಅವತ್ತು ರಾಮನಗರಕ್ಕೆ ಅವರು ಏನು ನಮ್ಮಿಂದ ಬೆಂಬಲ ತಗೊಂಡು ರಾಮನಗರದ ರಾಜಕಾರಣ ಮಾಡಿದ್ರು. ಆ ರಾಜಕಾರಣದಿಂದ ನಮ್ಮ ಪಕ್ಷದ ಮೇಲೆ ಏನು ಅವರು ಸರ್ವನಾಶ ಮಾಡಬೇಕು ಅಂತ ಹೊರಟಿದ್ರು. ಅದಕ್ಕೆ ಉತ್ತರ ಆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಇವತ್ತು ಕೊಟ್ಟಿದ್ದಾರೆ. ಸರ್, ಮಂಡ್ಯದ ಒಂದಷ್ಟು ಕಾಂಗ್ರೆಸ್ ಶಾಸಕರು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು. ಅದ್ರ ಬಗ್ಗೆ ನಿಮ್ಮ ಈ ಗೆಲುವಿನ ಮೂಲಕ ಏನು ಜನ ಅದಕ್ಕೆ ಉತ್ತರ ಕೊಟ್ಟಿರೋದಲ್ವಾ. ಕಾಂಗ್ರೆಸ್ ಅವರು ಚಂದ್ರಬಾಬು ನಾಯ್ಡು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೆಲ್ಲ ಏನೂ ಆಗೋದಿಲ್ಲ ಬ್ರದರ್. ಈಗ ಫೈನಲಿ ಸರ್ ಚನ್ನಪಟ್ಟಣಕ್ಕೆ ಯಾರು ಅನ್ನೋಂಥ ಕ್ವಶನ್ ಮಾರ್ಕ್ ಇರ್ಲಿ, ಸಂದರ್ಭ ಬಂದಾಗ ಇದೆ ಇನ್ನೂ ಬ್ರದರ್. ಬಹಳ ಜನ ಅಭ್ಯರ್ಥಿಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಸಮರ್ಥವಾದಂಥ ಕಾರ್ಯಕರ್ತರೇ ಇದ್ದಾರೆ ಅಲ್ಲಿ. ನೋಡೋಣ, ಟೈಮ್ ತೀರ್ಮಾನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಗೆ ಅಭಿನಂದನೆ ಸರ್, ನಮ್ಮ ಸಹಕಾರ ಕೊಟ್ಟಿದ್ವಿ. ಮುಂದಿನ ಚುನಾವಣೆಯಲ್ಲಿ ಗೆಲ್ತೀವಿ.